ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಗುರುವಾರ 30 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಪ್ರಸಂಗಿ 3ನೇ ಅಧ್ಯಾಯದ 12ನೇ ವಚನ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನೂ ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮನ್ನು ಸಂತೋಷವಾಗಿ ಉಲ್ಲಾಸಿಸುತ್ತಾ ಸುಖವನ್ನು ಅನುಭವಿಸಬೇಕೆಂಬುದಾಗಿಯೇ ಉಂಟು ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಉಲ್ಲಾಸದಿಂದ ಸುಖವನ್ನು ಅನುಭವಿಸುವುದು. ಕರ್ತನಲ್ಲಿ ಪ್ರಿಯರೇ, ಪ್ರಸಂಗಿಯು ಎಲ್ಲವನ್ನು ನೋಡಿ ಎಲ್ಲವೂ ವ್ಯರ್ಥವೇ ಎಂಬುದಾಗಿ ವರ್ಣಿಸುವಂಥವನಾಗಿದ್ದಾನೆ. ಆದರೆ 11ನೇ ವಚನದಲ್ಲಿ ದೇವರು ಎಲ್ಲವನ್ನು ವಿಶೇಷವಾಗಿ ಮಾಡಿದ್ದಾನೆ ಮತ್ತು ಎಲ್ಲವನ್ನು ಅನುಕೂಲವಾಗುವಂತೆ ಅದ್ಭುತಕರವಾಗಿ ಮಾಡಿದ್ದಾನೆ. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಸರಿಯಾದಂಥ ಸಮಯದಲ್ಲಿ ಎಲ್ಲವನ್ನು ಸುಂದರಗೊಳಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ. ಈ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳುವಂಥದ್ದೇನೆಂದರೆ, ಒಬ್ಬ ಮನುಷ್ಯನು ಉಲ್ಲಾಸಿಸುವಕ್ಕಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಬೇರೆ ಯಾವುದೂ ದೊಡ್ಡದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಅಂದರೆ ಮನುಷ್ಯನನ್ನು ದೇವರು ಉಂಟು ಮಾಡುವಾಗ ಉಲ್ಲಾಸಿಸಬೇಕು, ಸುಖವನ್ನು ಅನುಭವಿಸಬೇಕು, ಒಳ್ಳೆಯದನ್ನು ಮಾಡಬೇಕೆಂಬುದಾಗಿಯೇ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಆದರೆ ಮನುಷ್ಯನ ಈ ಲೋಕದ ಅನೇಕ ರೀತಿಯಾದಂಥ ಜಂಜಾಟಗಳು, ಹೋರಾಟಗಳು, ಸಮಸ್ಯೆಗಳಿಗೆ ಒಳಗಾದಾಗ, ಕುಗ್ಗಿ ಹೋದಾಗ, ಸಮಸ್ಯೆಗೆ ಒಳಗಾದಾಗ ನಾವು ನೆನಪಿಗೆ ತಂದುಕೊಳ್ಳಬೇಕಾದಂಥ ವಿಚಾರ, ದೇವರು ನಾವು ಉಲ್ಲಾಸಿಸಬೇಕೆಂಬುದಾಗಿ, ಸುಖವನ್ನು ಅನುಭವಿಸಬೇಕೆಂಬುದಾಗಿ, ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕೆ ಎಲ್ಲ ಪರಿಸ್ಥಿತಿಯಲ್ಲಿಯೂ ಕೂಡ ಉಲ್ಲಾಸಿಸೋಣ. ಪೌಲನು ಸೆರೆಮನೆಯಲ್ಲೂ ಉಲ್ಲಾಸಿಸಿದನು. ನಮ್ಮ ಪರಿಸ್ಥಿತಿಗಳೇನಿದ್ದರೂ ದೇವರು ಆ ಪರಿಸ್ಥಿತಿಯನ್ನು ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಬದಲಿಸ್ತಾನೆ ಎಂಬುದಾಗಿ ನಂಬಿಕೆ, ನಿರೀಕ್ಷೆಯಿಂದ ಎಲ್ಲ ಸ್ಥಿತಿಯಲ್ಲೂ ಉಲ್ಲಾಸಿಸೋಣ. ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದಕ್ಕೂ ಕುಗ್ಗಿ ಹೋಗೋದು ಬೇಡ, ಯಾವುದಕ್ಕೂ ನಾವು ಸೋತು ಹೋಗೋದು ಬೇಡ. ಕಣ್ಣೀರಿರಲಿ, ಸಮಸ್ಯೆ ಇರಲಿ, ಹೋರಾಟ ಇರಲಿ, ದೇವರು ಎಲ್ಲದರಲ್ಲಿಯೂ ಕೂಡ ನಾವು ಉಲ್ಲಾಸಿಸುವಂತೆ ನಮ್ಮನ್ನು ಉಂಟು ಮಾಡಿದ್ದಾನೆ. ಉಲ್ಲಾಸದಿಂದ ಒಳ್ಳೆಯದಕ್ಕೋಸ್ಕರವಾಗಿ ನಿರೀಕ್ಷಿಸೋಣ. ತಕ್ಕ ಸಮಯದಲ್ಲಿ ದೇವರು ಎಲ್ಲವನ್ನು ಸುಂದರಗೊಳಿಸುತ್ತಾನೆ, ಅದ್ಭುತವಾಗಿ ಮಾರ್ಪಡಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ದಾಯಮಾಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮನ್ನು ಸುಖವನ್ನು ಅನುಭವಿಸುತ್ತಾ ಉಲ್ಲಾಸಿಸುತ್ತಾ ಒಳ್ಳೆಯದನ್ನು ನಿನಗೋಸ್ಕರವಾಗಿ ಮಾಡುವಂತೆ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.